ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಧಾರವಾಡಲ್ಲಿದ್ದೀನಿ. ನಾನು ನಮ್ಮ ಮಮ್ಮಿ ನನ್ನ ತಂಗಿ ಎಲ್ಲ ಸೇರಿಕೊಂಡು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿನೇ ಎಲ್ಲಾದರೂ ಹೋಗೋಣ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಕ್ಸಾಮ್ಸು ಹಾಲಿಡೇಸ್ ಇದೆ ಅಲ್ಲ, 1 ವೀಕ್, ಅದಕ್ಕೆ ಧಾರವಾಡಕ್ಕೆ ಬಂದಿದ್ದೀವಿ. ನೋಡಿ ನಮ್ಮ ಮಮ್ಮಿ ನನ್ನ ತಂಗಿನ. ಅಮೂಲ್ಯ ಹಾಯ್ ಮಾಡು. ಮಮ್ಮಿ ಹಾಯ್. ನಮ್ಮನೆ ಹೇಗಿದೆ ಅಂದರೆ ಮಿಡಲ್ ಇದೆ. ಸಪ್ತಾಪುರ ಕ್ರಾಸು ಬರುತ್ತೆ, ಜಯನಗರ ಕ್ರಾಸು ಬರುತ್ತೆ, ಎರಡರೂ ಮಿಡಲಲ್ಲಿದೆ. ಹಾಗಾಗಿ ಸಪ್ತಾಪುರ ಕ್ರಾಸ್ಗೆ ಹೋದ್ರೂ ಬಸ್ ಸಿಗುತ್ತೆ, ಜಯನಗರ ಕ್ರಾಸ್ಗೆ ಹೋದ್ರೂ ಬಸ್ ಸಿಗುತ್ತೆ. ಸೊ ಇಲ್ಲಿಂದ ಜಯನಗರ ಕ್ರಾಸಿಂದ ಬಸ್ ಹತ್ಕೊಂಡು ಅಂದರೆ ಜುಬ್ಲಿ ಸರ್ಕಲ್ಗೆ ಇಳ್ಕೊಂಡು ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹುಬ್ಳಿಗೆ ಹೋಗಬೇಕಿತ್ತು. ಇಲ್ಲೆಲ್ಲ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಇದೇ ರೋಡಿಂದ ಹೋಗ್ತಿದ್ವಿ. ಫಸ್ಟ್ ನಾವು ಇಲ್ಲೇ ಜಯನಗರಲ್ಲೇ ಇದ್ವಿ ನಾವು ಫಸ್ಟು. ಇವಾಗ ಸಪ್ತಾಪುರ ಕ್ರಾಸ್ ಹತ್ರ ಇದ್ವಿ. ಅದೇ ತುಂಬ ಡಿಸ್ಟೆನ್ಸ್ ಇಲ್ಲ. ಇಲ್ಲಿ ಜಯನಗರ ಇದ್ದರೆ ಅಲ್ಲಿ ಆ ಸ್ಟಾಪಲ್ಲಿ ಸಪ್ತಾಪುರ ಕ್ರಾಸ್ ಅಷ್ಟೇ. ಸೊ ಕೊನೆಗೂ ಬಸ್ ಬಂತು. ಅಲ್ಲಿ 10 ಮಿನಿಟ್ಸ್ಗೂ ಬಸ್ ಬರ್ತಾ ಇರುತ್ತೆ, ಬೇಗನೆ ಸಿಕ್ತು. ಇವಾಗ ಜುಬ್ಲಿ ಸರ್ಕಲಿಂದ ನ್ಯೂ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಹುಬ್ಳಿ ಬಸ್ ಹತ್ಕೋಬೇಕು ಅಂದರೆ. ಸೊ ಅದಕ್ಕೆ ಜುಬ್ಲಿ ಸರ್ಕಲಿಂದ ಸ್ಟಾಪ್ ಇಟ್ಕೊಂಡು ಇವಾಗ ನ್ಯೂ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಆ್ಯಂಡ್ ಈ ಬಸ್ ಹತ್ಕೊಂಡು ಬರಬೇಕಾದ್ರೆ ನಾವು ಲಾಸ್ಟ್ ಟೈಮ್ ಧಾರವಾಡಗೆಲ್ಲ ಹೋಗಿದ್ವಲ್ಲ, ಮೆಂಟಲ್ ಹಾಸ್ಪಿಟಲ್. ಸೊ ಅದೆಲ್ಲ ಮೆಮೊರೀಸ್ ನೆನಪಾಗ್ತಾಯಿತ್ತು. ಅದೇ ರೋಡಲ್ಲಿ ಅದು ಸ್ಟಾಪ್ ಆದಮೇಲೆ ಇದು ಸ್ಟಾಪ್ ಬರೋದು, ಹಾಗಾಗಿ ಅದೇ ನೆನಪಾಗ್ತಾಯಿತ್ತು. ಕೊನೆಗೂ ಬಸ್ ಹತ್ಕೊಂಡ್ವಿ ಹುಬ್ಳಿಗೆ. ಇವಾಗ ಹುಬ್ಳಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ, ಗೋಕುಲ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇವಾಗ ಆ್ಯಕ್ಚುಲಿ ರಾಣಿ ಚೆನ್ನಮ್ಮ ಸರ್ಕಲ್ ಹತ್ರ ಇಳ್ಕೊಂಡಿದ್ದಿದ್ರೆ ಮಾತಾಡ್ತಾ ಇದ್ದೆ, ಹಾಗೆ ಬಸ್ ಬಂದುಬಿಡ್ತು. ಸೊ ರಾಣಿ ಚೆನ್ನಮ್ಮ ಸರ್ಕಲ್ಗೆ ಇಳ್ಕೊಬೇಕಿತ್ತು ಇಲ್ಲಿಂದ. ನಾನು ಅದಕ್ಕೆ ಅಲ್ಲಿ ಹೋದ್ವಿ. ಆ್ಯಂಡ್ ಇಲ್ಲಿ ನೋಡಿ, ಇದು ರಾಣಿ ಚೆನ್ನಮ್ಮ ಸರ್ಕಲ್ ಇದೆಯಲ್ಲ, ಇಲ್ಲಿ ದೊಡ್ಡ ಮನೆ ಹುಡುಗಲ್ಲಿ ಒಂದು ಸಾಂಗ್ ಬರುತ್ತೆ ನೋಡಿ, ಅಭಿಮಾನಿಗಳೇ ನಮ್ಮನೆ ದೇವರು. ಆ ಸಾಂಗ್ ಇದೆ ಅಲ್ವಾ, ಅದು ಇಲ್ಲೇ ಶೂಟ್ ಮಾಡಿರೋದು. ಆಗ ಪುನೀತ್ ರಾಜ್ಕುಮಾರ್ ಸರ್ ಅವರು ಇಲ್ಲೇ ಬಂದು ಆ ಸಾಂಗ್ ಇಲ್ಲೇ ಶೂಟ್ ಆಗಿರೋದು, ಅಂದರೆ ಹಾಫ್ ಸಾಂಗ್ ಇಲ್ಲೇ ಶೂಟ್ ಆಗಿರೋದು. ನೆಕ್ಸ್ಟ್ ನಾವು ಇಲ್ಲಿಂದ ಆಟೋ ಹತ್ಕೊಂಡು ಅಂದರೆ ಸಿದ್ಧಾರೂಢ ಮಠಕ್ಕೆ ಹೋಗಬೇಕಿತ್ತಲ್ವ. ಸೊ ಅಲ್ಲಿ ಆಟೋ ಸಿಗುತ್ತೆ, ಬಸ್ಸು ಇರುತ್ತೆ. ಬಸ್ ಬರ್ತಾ ಇರಲಿಲ್ಲ, ಹಾಗಾಗಿ ಆಟೋಗೆ ಹೋಗ್ಬಿಟ್ವಿ. ಇದು ಹುಬ್ಬಳ್ಳಿಯಲ್ಲಿ ಶ್ರೀನಿವಾಸ್ ನಗರಲ್ಲಿ ಬರುತ್ತೆ. ಈ ಮಠಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರಲ್ಲಿ ಬಂದು ಹೋಗ್ತಿರ್ತಾರೆ. ಸೊ ಇವಾಗ ಫೈನಲಿ ಬಂದ್ವಿ. ಅಲ್ಲಿ ಬಸ್ ಬರೋ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಾವು ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ರೆಡಿಯಾಗಿ ಬರೋದೇ ಲೇಟ್ ಮಾಡಿದ್ವಿ. ಅದಕ್ಕೆ ಈಗ 2:30 ಆಗಿದೆ, ಇವಾಗ ಬಂದು ರೀಚ್ ಆಗಿದ್ದೀವಿ. ಇದು ಫೇಮಸ್ ಹುಬ್ಳಿಯಲ್ಲಿ. ಈ ಮಠದ ವಿಶಿಷ್ಟ ವೈಶಿಷ್ಟ್ಯ ಇವೇನಂತಂದರೆ ದೈನಂದಿನ ಅಂದರೆ ಡೈಲಿ ಪ್ರಸಾದ ಕೊಡ್ತಾರೆ ಇಲ್ಲಿ. ಸೊ ಇಲ್ಲಿ ಏನು ಗೊತ್ತಾ, ಜಾತ್ರೆ ಇರುತ್ತೆ. ಜಾತ್ರೆ ಇದ್ದಾಗ ಬಂದರೆ ಇನ್ನೂ ತುಂಬ ರಶ್ ಇರುತ್ತೆ. ಇವಾಗೇನು ಜಾತ್ರೆ ಇಲ್ಲ, ಆದ್ರೂ ತುಂಬ ಜನ ಇರ್ತಾರೆ ಆಲ್ಮೋಸ್ಟ್ ಬಂದಾಗೆಲ್ಲ. ಸ್ಲಿಪ್ಪರ್ಸ್ ಬಿಟ್ಟು ಒಳಗಡೆ ಹೋಗಬೇಕು. ಮತ್ತು ಆ ಕಡೆ ಪ್ರಸಾದ ಕೊಡ್ತಾರೆ. ನಾನಂತೂ ಒಂದ್ಸಲ ನನ್ನ ಫ್ರೆಂಡ್ಸ್ ಜೊತೆ ಬಂದು ಅಲ್ಲಿ ಪ್ರಸಾದ ಎಲ್ಲ ಇಡಂಗಿಲ್ಲ. ನಾನಂತೂ ಒಂದ್ಸಲ ತಿನ್ನೋಕ್ಕಾಗದೆ ಇಡೋಕ್ಕಾಗದೆ ನನ್ನ ಫ್ರೆಂಡ್ ಅನುಷಾ, ರೇಖಾ ಅವ್ರಿಗೆಲ್ಲ ಕೊಟ್ಟು ಅಯ್ಯೋ ಇವತ್ತು ಸಾಕಾಗಿ ಹೋಗಿತ್ತು. ಅಲ್ಲಿ ಆ ಕಡೆ ಹೋಗ್ತಾರೆ, ಈ ಕಡೆ ಎಲ್ಲ ಟೆಂಪಲ್ಲು. ಇಲ್ಲಿಂದ ಒಳಗಡೆ ಹೋಗೋದು. ನಾನು 9th ಇರಬೇಕಾದ್ರೆ ಫಸ್ಟ್ ಟೈಮ್ ಬಂದಿದ್ದೆ, ಅಂದರೆ ನಮ್ಮ ಸ್ಕೂಲ್ ಟ್ರಿಪ್ ಕರ್ಕೊಂಡು ಬಂದಿದ್ರು, ಆಗ ಬಂದಿದ್ದೆ. ಅದು ಬಿಟ್ಟರೆ ಫಸ್ಟ್ ಇಯರಲ್ಲೆಲ್ಲ ಇಲ್ಲೇ ಇದ್ನಲ್ಲ ಧಾರವಾಡಲ್ಲಿ, ತುಂಬ ಸಲ ಬಂದಿದ್ದೆ. ಇದ್ರ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಈ ಹುಬ್ಬಳ್ಳಿಯ ಸಿದ್ಧಾರೂಢ ಮಠ ಏನಿದೆಯಲ್ಲ, ಸೊ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆಯಂತೆ ಇದು. ಈ ಮಹಾರಾಜರು ಯಾವಾಗಲೂ ಯಾವುದೇ ರೀತಿಯ ತಾರತಮ್ಯವೇನೂ ಮಾಡ್ತಿರ್ಲಿಲ್ವಂತೆ, ಜನಗಳಿಗೆ ಆ ಥರ ಸೇವೆಯನ್ನು ಸಲ್ಲಿಸ್ತಾ ಇದ್ರಂತೆ. ವಾಸ್ತವವಾಗಿ ಅವರು ಕಬೀರ್ ದಾಸ್ ಎಂಬ ಒಂದು ಮುಸ್ಲಿಂ ಶಿಷ್ಯವನ್ನು ಹೊಂದಿದ್ರಂತೆ. ಇವರು ಬೀದರ್ ಜಿಲ್ಲೆಯ ಚಳಕಾಪುರ ಎಂಬ ಗ್ರಾಮದಲ್ಲಿ ಹುಟ್ಟಿದ್ರಂತೆ. ಸದ್ಗುರು ಸಿದ್ಧಾರೂಢ ಮಹಾರಾಜರು ಯಾವಾಗಲೂ ಜಾತಿಗಳನ್ನು ಖಂಡಿಸ್ತಾ ಇದ್ರಂತೆ. ಅವರು ಎಲ್ಲರೂ ಸಮಾನವಾಗಿ ಅರ್ಹರು ಅಂತ ಹೇಳಿ ನಂಬಿದ್ರು. ಅವರು ಸಂತೋಷದಿಂದ ತಪಸ್ವಿಯ ಜೀವನವನ್ನು ನಡೆಸಿದ್ರು. 6ನೇ ವಯಸ್ಸಲ್ಲಿ ಅವರು ತಮ್ಮ ಮನೆ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಎಲ್ಲ ಸೌಕರ್ಯಗಳನ್ನು ಒಂದು ಉದ್ದೇಶದಿಂದ ತೊರೆದು ಹೋಗ್ತಾರೆ. ಈ ಪ್ಲೇಸ್ ಇದೆಯಲ್ಲ, ಇಲ್ಲಿ ಹರಕೆ ಎಲ್ಲ ಕಟ್ಟಿ ಹೋಗೋದಂಥ ಪ್ಲೇಸ್ ಇದು. ಇವರನ್ನು ಹಿಂದೂಗಳ ಜನಪ್ರಿಯ ಟ್ರಿನಿಟಿ ದೇವತೆ ಆಗಿರುವಂತಹ ಶಿವನ ಅವತಾರ ಅಂತ ಹೇಳಿ ನಂಬಿದ್ದಾರೆ. ಆಮೇಲೆ ನಾವು ಪ್ರಸಾದ ತಿನ್ನೋಕ್ಕೆ ಅಂತ ಹೋದ್ವಿ. ಪ್ರಸಾದಕ್ಕೆ ಅನ್ನ ಸಾಂಬಾರು ಮತ್ತು ಒಂದು ಪಾಯಸ ಮಾಡಿರ್ತಾರೆ. ನಾನು ಬರೀ ಅನ್ನ ಸಾಂಬಾರು ಮತ್ತು ಪಲ್ಯ ಹಾಕ್ಕೊಂಡಿದ್ದೆ. ಪ್ರಸಾದ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪ್ರಸಾದನ ತಿಂದ್ಕೊಂಡು ಆಮೇಲೆ ಆಚೆ ಬಂದ್ವಿ. ಇವಾಗ ಪ್ರಸಾದ ತಿನ್ಕೊಂಡು ಬಂದ್ವಿ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಧಾರವಾಡಿಗೆ. ನನ್ನ ತಂಗಿ ಎಷ್ಟು ಇರಿಟೇಟ್ ಮಾಡ್ತಾ
ಅದು ಲಾಂಗ್ ಮಿಡಿ ಹಾಕೊಂಡಿದ್ದೀನಿ. ಇವಳಂತೂ ಒಂದು 10 ಸಲ ತುಳಿದುನೇ ಸಾಯಿಸ್ಬಿಟ್ಲು. ಅದಕ್ಕೆ ಇವಾಗ ಬಸ್ ಹತ್ಕೊಂಡು ಧಾರವಾಡಕ್ಕೆ ಹೋಗಬೇಕು. ನಮ್ಮ ಮಮ್ಮಿ ಏನೋ ತೊಗೋಬೇಕಂತೆ, ಅಲ್ಲಿ ಸ್ವಲ್ಪ ತೊಗೊಂಡು ಆಮೇಲೆ ಹೋಗಬೇಕು. ಈ ಪ್ಲೇಸ್ ಇದೆಯಲ್ಲ, ಸೊ ಇಲ್ಲಿ ಅವ್ರದ್ದು ರಥೋತ್ಸವ ಇರಬೇಕಾದ್ರೆ ತೇರೆಲ್ಲ ಎಳೆಯೋದು ಇದೇ ಪ್ಲೇಸಲ್ಲಿನೇ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಅವ್ರ ಮೂರ್ತಿ ಕಾಣಿಸ್ತಾ ಇದೆ ನೋಡಿ. ಏನೋ ಒಂಥರ ನೆಮ್ಮದಿಯಾಗಿ ಇದೆ ಪ್ಲೇಸು, ಚೆನ್ನಾಗಿದೆ. ಆಮೇಲೆ ಅಲ್ಲೊಂದು ಬಾತುಕೋಳಿ ಇದೆಯಲ್ಲ, ಸೊ ಅದು ನೀರು ಕುಡಿತಾ ಇತ್ತು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ ಅದು. ಆಮೇಲೆ ಅಲ್ಲಿ ತುಂಬ ದೂರದಿಂದ ಪ್ಲೇಸಿಂದ ಬಂದಿರೋ ಅಂಥವ್ರು ಆಗಿದ್ದರೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಅಲ್ಲಿ ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ. ಆಮೇಲೆ ಆ ಕಡೆ ಹೋದ್ವಿ ನಾವು. ಅಂದರೆ ಜಾತ್ರೆ ಥರ ಇರುತ್ತೆ. ಇನ್ನು ರಥೋತ್ಸವ ಟೈಮಲ್ಲಂತೂ ಇನ್ನೂ ತುಂಬ ರಶ್ ಆಗಿರುತ್ತೆ. ಬಟ್ ಇಲ್ಲಿ ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಅಮ್ಮಗೆ ಸ್ವಲ್ಪ ಯಾವುದೋ ರುದ್ರಾಕ್ಷಿ ಬೇಕು ಅಂತ ಹುಡುಕ್ತಾಯಿದ್ರು ನನ್ನ ತಮ್ಮಂಗೆ ತೊಗೊಳಕ್ಕೆ. ಆಮೇಲೆ ಅಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ತುಂಬ ರಶ್ ಇರುತ್ತೆ. ಜಾತ್ರೆ ಟೈಮಲ್ಲಿ ಬಂದ್ರಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಒಬ್ವಿಯಸ್ಲಿ ಇವಾಗ ಹೋದಾಗ್ಲೂ ಸ್ವಲ್ಪ ಜನ ಇದ್ದೇ ಇರ್ತಾರೆ. ಬಟ್ ಇನ್ನು ಜಾತ್ರೆ ಟೈಮಲ್ಲಿ ಬಂದ್ರಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಲಾಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಾಗಲೇ ತುಂಬ ರಶ್ ಇತ್ತು ಆ್ಯಕ್ಚುಲಿ. ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಒಂಥರ ಜಾತ್ರೆ ಥರನೇ ಎಲ್ಲ ಇಟ್ಟಿರ್ತಾರೆ ಅಲ್ಲಿ. ಅದು ಇದು ಏನು ಬೇಕಾದರೂ ಬಂದು ತೊಗೊಂಡು ಹೋಗ್ಬೋದು. ಆಮೇಲೆ ನಾವು ಎಲ್ಲ ನೋಡಿಕೊಂಡು ನನ್ನ ತಂಗಿ ಏನೇನೋ ತೊಗೊಂಡ್ಲು. ಆಮೇಲೆ ಹಾಗೆ ಎಲ್ಲ ನೋಡ್ಕೊಂಡು ಓಡಾಡ್ತಾ ಇದ್ದೆ ನಾನು. ಇಯರಿಂಗ್ಸು ನೆಕ್ಲೆಸ್ ಎಲ್ಲ ಇತ್ತು ಅಲ್ಲಿ. ಸೊ ಹಂಗೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಇನ್ನೇನು ಟೈಮ್ ಆಗಿದೆ ಅಂದ್ಬಿಟ್ಟು ಹಾಗೆ ಬಜ್ಜಿ ತಿಂದ್ಕೊಂಡು ಪ್ರಸಾದ ತಿಂದಿರೋದೇ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅಲ್ಲಿ ತಿಂದ್ಕೊಂಡು ಧಾರವಾಡಕ್ಕೆ ಬಂದ್ವಿ. ಸೊ ಇವತ್ತು ಈಸಿಯಾಗಿ ನಾನು ಕ್ವಿಕ್ಕಾಗಿ ಮಾಡ್ತೀನಿ ಗೋಬಿ ಮಂಚೂರಿನ. ಯಾವ ಥರ ಅಂತ ಹೇಳ್ತೀನಿ. ಸೊ ಅದು ಫ್ಲವರಲ್ಲಿ ಸ್ವಲ್ಪ ನೀರಲ್ಲಿ ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡು ಅದನ್ನು ತೆಗೆದು ಉಪ್ಪು, ಖಾರ, ಮಸಾಲೆ, ಗರಂ ಮಸಾಲೆ ಎಲ್ಲ ಮಸಾಲೆ ಸೇರಿಸಿ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿ 1 ಸ್ಪೂನ್ ಜೋಳದ ಹಿಟ್ಟನ್ನು ಸೇರಿಸ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಆಮೇಲೆ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಬೇಕು. ಇದು ಡ್ರೈ ಗೋಬಿ, ಹೀಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ಗೋಬಿ ಮಂಚೂರಿ ಮಾಡಬೇಕು ಅಂದರೆ ಎಣ್ಣೆ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈ ಆನಿಯನ್ನು, ಮೆಣಸಿನ್ಕಾಯಿ ಆದರೆ ಮೆಣಸಿನ್ಕಾಯಿ ಅಥವಾ ಖಾರದ ಪುಡಿ ಮತ್ತು ಕೊತ್ತಂಬರಿ, ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಈ ಥರ ಫ್ಲೇವರ್ ಬರಬೇಕು. ಈ ಥರ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು, ಗಂಟು ಆಗದೆ ಇರೋ ಥರ. ಆಮೇಲೆ ಎಲ್ಲ ಸಾಸ್ ಹಾಕ್ಕೊಳ್ಳಿ. ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್. ನಾನು ಸ್ವಲ್ಪ ಸೋಯಾ ಸಾಸ್ನ ಜಾಸ್ತಿ ಹಾಕಿಬಿಟ್ಟೆ. ಸೊ ಅದನ್ನು ಮಿಕ್ಸ್ ಮಾಡಿ ಈ ಥರ ಗೋಬಿ ಮಂಚೂರಿಯನ್ದು ಫ್ಲೇವರ್ ಹೆಂಗೆ ಬರುತ್ತೆ ಆ ಥರ ಫ್ಲೇವರ್ ಬರುತ್ತೆ. ಸೊ ಇವಾಗ ನೋಡಿ ಎಷ್ಟು ಸ್ಪೀಡಾಗಿ ಹೇಳ್ಬಿಟ್ಟೆ ಅಲ್ವಾ ಗೋಬಿ ಮಂಚೂರಿ ಮಾಡೋದು. ನಮ್ಮ ಪಪ್ಪಂಗಂತೂ ತುಂಬ ಇಷ್ಟ. ಲಾಸ್ಟ್ ಟೈಮ್ ಸೋಯಾ ಮಂಚೂರಿಯನ್ ಸಕ್ಕತ್ತಾಗಿ ಬಂದಿತ್ತು. ಇವತ್ತು ಗೋಬಿ ಮಂಚೂರಿ ಕೂಡ ಸಕ್ಕತ್ತಾಗಿ ಬಂದಿತ್ತು, ಚೆನ್ನಾಗಿತ್ತು. ಈ ಥರ ಮನೇಲಿ ಮಾಡ್ಕೊಂಡು ತಿನ್ನೋದು ಇನ್ನೂ ಒಳ್ಳೇದಲ್ವಾ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.